ನೋಡಿ, ಆರೋಪಿಗಳು ಬಾಯಿ ಬಿಟ್ಟರು. ಹೌದು, ಇದೆಲ್ಲ ಕೂಡ ಆಗಿದ್ದದೇನೆ. ಜೊತೆಗೇನು ಅಂತಂದರೆ, ಇಲ್ಲ ಇವರ ನಿರ್ದೇಶನದ ಮೇರೆಗೆ ನಾವು ಹೊಡೆದ್ವಿ ಅನ್ನುವಂಥ ಮಾತನ್ನು ಹೇಳಿರೋದು. ಅದು ಈಗ ಬಂದಿರುವಂಥ ಸಂಕಷ್ಟ. ಹೇಗೆ ಕಂಡುಹಿಡಿದಿದ್ದು? ಹೇಗೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನದ ಹಿನ್ನೆಲೆ ಈಗ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮೃತದೇಹ ಮೊದಲಿಗೆ ನೋಡಿದ್ಯಾರು? ಒಬ್ಬ ಡೆಲಿವರಿ ಬಾಯ್. ರೇಣುಕಾಸ್ವಾಮಿ ಮೃತದೇಹವನ್ನು ನೋಡಿದ್ದು ಒಬ್ಬ ಡೆಲಿವರಿ ಬಾಯ್. ಆತನ ಹೆಸರು ಮನು. ಬೆಳಗ್ಗೆ 6:30 ಸುಮಾರಿಗೆ ಡೆಲಿವರಿ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಒಂದು ಮೃತದೇಹವನ್ನು ಕಂಡಿದ್ದೆ. ಮನು ಹೇಳಿದಂಥ ಮಾತಿದು. ಕುಡ್ದು ಯಾರೋ ಬಿದ್ದಿರಬೇಕು ಅಂತ ನಾನು ಅಂದ್ಕೊಂಡೆ. ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಾಯಿಗಳು ದೇಹವನ್ನು ತಿಂತಾ ಇದ್ವು, ಕಿವಿ ಕಚ್ಚಿ ಎಳಿತಾ ಇದ್ವು. ಅದನ್ನು ನೋಡಿನೇ ತಡೆಯೋಕ್ಕಾಗಲಿಲ್ಲ. ನನ್ನ ನಾಯಿಗಳನ್ನು ಅಲ್ಲಿಂದ ಓಡಿಸ್ದೆ. ಈಗ ವಿಚಾರ ಕೇಳಿ ತುಂಬಾ ಶಾಕ್ ಆಯಿತು ಅಂತಾನೆ ಮನು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಮನು ಅವ್ರ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳ್ದ ಮನು ನೋಡೋಣ. ರೇಣುಕಾಸ್ವಾಮಿ ಮೃತದೇಹವನ್ನ ಬೆಳಗಿನ ಜಾವ ಅಂದ್ರೆ ಈ ಸುಮ್ಮನಹಳ್ಳಿಯ ಒಂದು ರಿಂಗ್ ರೋಡ್ ಏನಿದೆ, ರಿಂಗ್ ರೋಡ್ ಬಳಿ ಇರುವಂತ ಒಂದು ರಾಜ ಕಾಲುವೆ ಬಳಿ ಒಂದು ಮೃತದೇಹವನ್ನ ಹಾಕೋಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಡೆಲಿವರಿ ಬಾಯ್ ಆಗಿರುವಂಥ ಮನು ಅವರು ಬೆಳಗ್ಗೆ 6:30 ಸುಮಾರಿಗೆ ಆ ಮೃತದೇಹವನ್ನು ಮೊದಲ ಬಾರಿಗೆ ಕೂಡ ನೋಡಿದ್ದಾರೆ. ಹೇಗೆ ನೋಡಿದ್ರು ಮತ್ತು ತಿರ್ಗಾ ಹೇಗಿತ್ತು ಮೃತದೇಹ ಪರಿಸ್ಥಿತಿ ಅಂತ ಮಾತಾಡ್ಲಿಕ್ಕಿದ್ದಾರೆ. ಮನೋರ, ನೀವು ಎಷ್ಟೊತ್ತಿಗೆ ನೋಡಿದ್ರಿ? ಮೃತದೇಹದ ಪರಿಸ್ಥಿತಿ ಯಾವ ಥರವಾಗಿತ್ತು ಅಂತ? ಸುಮಾರು 6:30ಗೆ ನಾವು ಫುಡ್ ಡೆಲಿವರಿ ಕೊಡೋಕೆ ಹೋಗ್ತೀವಿ. 6:30 ಬಂದು ನೋಡಿದಾಗ ಇಲ್ಲಿ ಬಾಡಿ ಬಿದ್ದಿತ್ತು. ನಾವೇ ನಾಯಿ ಎಲ್ಲ ಕಿವಿಯೆಲ್ಲ ಕಚ್ಚಿಬಿಟ್ಟಿತ್ತು ಫುಲ್ಲೆಲ್ಲ. ಅದು ಒಂಥರ ನಾವ್ಯಾರೋ ಡ್ರಿಂಕ್ಸ್ ಮಾಡಿ ಬಿದ್ದೋರು ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಇವಾಗಲೇ ಗೊತ್ತಾಗಿರೋ ನ್ಯೂಸು, ದರ್ಶನ್ ಸರ್ ಈ ಥರ ನ್ಯೂಸ್ ಬರೋದು ಗೊತ್ತಾಯಿತು. ನಮಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಸರ್ ಡೆಲಿವರಿ ಮಾಡಲಿಕ್ಕೆ? ಏನು ತೆಗೆದುಕೊಂಡು ಹೋಗ್ತಿದ್ರಿ ಅಂತ? ಫುಡ್ ತೊಗೊಂಡು ಹೋಗ್ತಿದ್ದೆ ಸರ್ ನಾವು ಡೆಲಿವರಿ ಕೊಡೋಕ್ಕೆ. ಇಲ್ಲ ಅನ್ಪೂರ್ಣೇಶ್ವರ ಕೊಡೋ ಹೋಗ್ತಿದ್ದು ಫುಡ್ ಡೆಲಿವರಿ. ಮೃತದೇಹ ಯಾವ ಒಂದು ಸ್ಥಿತಿಯಲ್ಲಿತ್ತು ಅಂತ? ಅಂದರೆ ಫುಲ್ಲು ಬಾಡಿ ಬಿದ್ದಿತ್ತು. ಇದು ಇಲ್ಲ ಹಿಂಗೆ ಬಿದ್ದಿತ್ತು. ಅದು ಒಂಥರ ಡ್ರಿಂಕ್ಸ್ ಮಾಡಿರ್ತಾರೇ ಅಂದ್ಕೊಂಡಿದ್ದು ನಾವು. ಬಿದ್ದವರೇ ಅಂದ್ಕೊಂಡ್ಬಿಟ್ಟಿದ್ದು. ಬಟ್ ಆಮೇಲೆ ಗೊತ್ತಾಗಿದೆ 9:30ವರೆಗೂ ಇತ್ತು ಸರ್ ಇಲ್ಲಿ. ನಾನು ನೋಡೋ ಸುಮಾರು 2-3 ಸತಿ ನೋಡಿದ್ದೀನಿ. ಕಿವಿಯೆಲ್ಲ ಕೂಡ ಕಚ್ಚಿತ್ತು, ನಾಯಿಗಳು ಕಿವಿಗಳನ್ನ ಕಚ್ಚಿ ತಿಂದಿದ್ವು ಅಂತೇಳಿ. ಅಂದರೆ ನಾಯಿಗಳು ಕಿವಿಯನ್ನು ಕಚ್ಚಿ ತಿನ್ನುವಂಥ ಸಂದರ್ಭದಲ್ಲಿ ನೀವಿದ್ರಾ, ಇಲ್ಲಾಂದರೆ ಹೇಗಿತ್ತು ಅಂತ? ನಾಯಿ ತಿಂತಿದ್ದೆಲ್ಲ ಓಡಿಸಿದ್ರು. ಆಮೇಲೆ ಸೆಕ್ಯೂರಿಟಿ ಎಲ್ಲ ಬಂದ್ರಲ್ಲ, ನಾವು ಹೋದಮೇಲೆ ದೇಹದ ಮೇಲೆ ಏನಾದರೂ ಗಾಯಗಳಿತ್ತಾ? ಇಲ್ಲ ಹೊಡೆದಂಥದ್ದು, ಚಾಕುವಲ್ಲಿ ಚುಚ್ಚಿದಂಥದ್ದು, ತಲೆಭಾಗಕ್ಕೆ ಏನಾದರೂ ಹೊಡೆದಂಥದ್ದು, ಬಲವಾದಂಥ ಆಯುಧಗಳಿಂದ ಏನಾದರೂ ಹಲ್ಲೆ ಮಾಡಿದಂಥದ್ದು ಏನಾದ್ರು ಇದೆಯಾ ಅಂತ? ಇಲ್ಲ, ಆ ಥರ ನನಗೆ ಗೊತ್ತಾಗಿಲ್ಲ ಸರ್. ಸುಮ್ಮನೆ ಡ್ರಿಂಕ್ಸ್ ಮಾಡಿ ಬಿದ್ದವರು ಅಂತ ಅಂದ್ಕೊಂಡಿದ್ದು. ನಾಯಿ ಈ ಥರ ಎಲ್ಲ ಕಚ್ಚಿದೆ, ಕಿವಿಲೆಲ್ಲ ಕೈಯೆಲ್ಲ ಕಚ್ಚಿತ್ತು. ಎಷ್ಟು ಜನ ಇದ್ರು ಸರ್ ತಾವು ನೋಡಿದಂಥ ಸಂದರ್ಭದಲ್ಲಿ? ಯಾರಾದರೂ ಇದ್ರಾ, ಇಲ್ಲ ಯಾರು ಇರಲಿಲ್ವಾ ಅಂತ? ಇಲ್ಲಿ ಯಾರೂ ಇರಲಿಲ್ಲ ಸರ್. ಸುಮಾರು ನಾವು ಡೆಲಿವರಿ ಬಾಯ್ಸ್ ಕೊಡೋಗ್ತೀವಲ್ಲ, ನಾವು 3-4 ಟೆಸ್ಟಿಗೆ ಹೋಗಿದ್ದೀವಿ. ಇಲ್ಲೇ ಇತ್ತು. ಈ ಥರದ್ದು ಹಿಂದೆ ಏನಾದರೂ ಘಟನೆಗಳು, ಹಿಂದೆ ಏನಾದರೂ ಯಾರು ವ್ಯಕ್ತಿಗಳನ್ನು ಈ ಜಾಗದಲ್ಲಿ ಏನಾರು ಅಂದರೆ ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಈ ಒಂದು ಸುಮ್ಮನಹಳ್ಳಿಯ ಈ ರಾಜ ಕಾಲುವೆ ಬಳಿ ಇಂಥದ್ದೇ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತೇಳಿ. ಇಲ್ಲಿ ಗುಡ್ಡೆ ಇದೆ, ಈ ಗುಡ್ಡೆ ಮೇಲೆ ಈ ಥರ ಆಗ್ತಿರುತ್ತೆ ಅವಾಗವಾಗ. ಇಲ್ಲಿ ಇವಾಗ ವಯಸ್ಸೆಲ್ಲ ಬೀಟ್ ಆಗ್ತಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಓಕೆ, ಏನು ಅನ್ನಿಸ್ತು ಸರ್ ನಿಮಗೆ ನೋಡಿದಂಥ ಸಂದರ್ಭದಲ್ಲಿ? ಆ ದೇಹವನ್ನು ಸಾಮಾನ್ಯವಾಗಿ ಯಾರಾದರೂ ದೇಹವನ್ನು ನೋಡಿದಾಗ ಒಂದು ಸಣ್ಣದಾದಂಥ ಒಂದು ಮಾಹಿತಿ ಸಿಗುತ್ತೆ, ಐಡಿಯಾ ಬರುತ್ತೆ. ಹಲ್ಲೆ ಮಾಡಿರುವಂಥದ್ದು, ಇಲ್ಲ ಯಾರೋ ಕುಡಿದು ಬಿದ್ದಿರೋಂಥದ್ದು, ಇಲ್ಲ ಯಾರೋ ಈ ಥರದ್ದು ಏನಾದರೂ ತಮಗೆ ಗೊತ್ತಾಯ್ತಾ ಅಂತ? ಸುಮ್ಮನೆ ಡ್ರಿಂಕ್ಸ್ ಮಾಡಿ ಬಿದ್ದಿರೋದು ಅಂತ ಅಂದ್ಕೊಂಡಿದ್ದೆ ನಾವು. ಅದನ್ನು ಡ್ರಿಂಕ್ಸ್ ಮಾಡಿ ಬಿದ್ದಿರೋ ಥರ ಅಂದ್ಕೊಂಡಿದ್ದೆ ನಾವು. ಬಟ್ ಈ ಥರ ಅಂತ ಅಂದ್ಕೊಂಡಿದ್ವಿ. ಈಗ ಏನು ಅನ್ನಿಸ್ತಿದೆ ಸರ್ ತಾವು ನೋಡಿದಂಥ ಮೃತದೇಹ ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಸಂಚಲನ ಸೃಷ್ಟಿಸಿದಂಥ ಒಂದು ಕೊಲೆ ಕೇಸು ಅನ್ನೋಂಥದ್ದು? ಅದೇ ಸರ್, ನಮಗೆ ಆಶ್ಚರ್ಯ ಆಗ್ತಿದೆ ಸರ್. ನಮಗೆ ಈ ಥರ ದೊಡ್ಡ ವ್ಯಕ್ತಿ ಈ ಥರ ಮಾಡ್ತಾರೆ ಅಂತ ಅಂದರೆ ನಮಗೆ ಶಾಕ್ ಆಗ್ತಿದೆ. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ರೇಣುಕಾಸ್ವಾಮಿಯ ಒಂದು ಮೃತದೇಹವನ್ನು ಬೆಳಗಿನ ಜಾವ ಮೊದಲ ಬಾರಿಗೆ ನೋಡಿದಂಥ ಮನು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಏನಿದು ಘಟನೆ? ಏನೇನಾಯಿತು? ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿದೆ? ಯಾಕಂದರೆ ಯಾರ್ದೋ ಸಂಬಂಧದ ಬಗ್ಗೆ ಇನ್ಯಾರೋ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಇದೆಲ್ಲ ಏನಿದು? ಇದು ಪವಿತ್ರ ಗೌಡಂಗೆ ಕೆಟ್ಟದಾಗಿ ಸ್ವಾಮಿ ಮೆಸೇಜ್ ಮಾಡಿದ್ದ, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದ. ನೋಡಿ, ಗಮನಿಸಬೇಕಾದಂಥ ಸಂಗತಿ ಅಂತಂದರೆ, ರೇಣುಕಾಸ್ವಾಮಿ ಕೂಡ ದರ್ಶನ್ನ ಪಕ್ಕಾ ಅಭಿಮಾನಿ. ದರ್ಶನ್ಸ್ ಫ್ಯಾನ್ ಸಂಘಟನೆ ಇತ್ತಲ್ಲ, ಅದರಲ್ಲಿ ಇವನು ಕೂಡ ಇದ್ದ. ಚಿತ್ರದುರ್ಗದ ಸಂಘಟನೆಯ ಅಧ್ಯಕ್ಷನಿಗೆ ದರ್ಶನ್ ಕರೆ ಮಾಡಿ ಮಾಹಿತಿ ಕೊಡ್ತಾರೆ. ನೋಡಿ, ಯಾರೋ ಒಬ್ಬ ಚಿತ್ರದುರ್ಗದನಂತೆ ಈ ರೀತಿ ಏನೋ ಕೆಟ್ಟದಾಗಿ ಮೆಸೇಜ್ ಮಾಡ್ತಾನಂತೆ, ಸ್ವಲ್ಪ ನೋಡಿ ಅಂತ. ಅದಾದ ಮೇಲೆ ಏನು ಅಂತಂದರೆ, ಚಿತ್ರದುರ್ಗದ ಸಂಘಟನೆಯ ಅಧ್ಯಕ್ಷನಿಗೆ ದರ್ಶನ್ನಿಂದ ಕರೆ ಬರುತ್ತೆ, ಮಾಹಿತಿ ಕೊಡ್ತಾರೆ. ಅಲ್ಲಿಂದ ಇವರು ಹುಚ್ಚಾಟ ಶುರುವಾಗುತ್ತೆ. ಅಲ್ಲಿಂದ ಅವನ್ನ ಎತ್ತಕೊಂಬರೋದು, ಕೂಡು ಹಾಕೋದು, ಏನು ಎತ್ತ, ಇದೆಲ್ಲದೂ ಕೂಡ ರಘು ನಾವು ತೋರಿಸ್ತಾ ಇದ್ದೀವಿ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘುವಿಗೆ ಕರೆ ಮಾಡ್ತಾರೆ. ಇದೇ ಫ್ಯಾನ್ ಸಂಘದ ಅಧ್ಯಕ್ಷನ ಮುಖಾಂತರ, ರಘುವಿನ ಮುಖಾಂತರನೇ ಈ ಸ್ವಾಮಿನ ಕರೆಸಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಇವರಿಬ್ಬರೂ ಕೂಡ ಇದ್ದರು ಅನ್ನುವಂಥ ಮಾಹಿತಿ.
ಒಂದು ಕಡೆಗೆ ದರ್ಶನ್ ಇದ್ದರು, ಇನ್ನೊಂದು ಕಡೆಗೆ ಪವಿತ್ರ ಗೌಡ ಕೂಡ ಇದ್ದರು ಅಂತ. ದರ್ಶನ್ನವರೂ ಸೇರಿದಂತೆ 4 ಜನ ಹಲ್ಲೆ ಮಾಡ್ತಾರೆ. ರೇಣುಕಾ ಸ್ವಾಮಿಗೆ ಬಲವಾದಂಥ ಆಯುಧದಿಂದ ತಿವಿತಾರೆ, ಹೊಡಿತಾರೆ. ರೇಣುಕಾ ಸ್ವಾಮಿಗೆ ಆಯುಧದಿಂದ ಹಲ್ಲೆ ನಡೆಸಿ ಕೊನೆಗೆ ಮರ್ಡರ್ ಮಾಡಲಾಗುತ್ತೆ. ಆವಾಗಲೇ ಸತ್ತು ಹೋಗ್ಬಿಟ್ನಾ, ಏನು ಕತೆ, ಏನು ಎತ್ತ, ಇದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಬಹಳ ದಿವಸ ಇಟ್ಕೊಂಡು ಹಿಂಸೆ ಕೊಟ್ರಾ, ಇವೆಲ್ಲವೂ ಕೂಡ ಇದೆ. ಜೂನ್ 8ರಂದು ಹಲ್ಲೆ ನಡೆಸಿ ಕೊಲೆ ಮಾಡಿದಂಥ ಆರೋಪವನ್ನು ಇವರೆಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ. ಕೊಲೆ ಆದ ಮೇಲೆ ಶವವನ್ನು ಕಾಮಾಕ್ಷಿ ಪಾಳ್ಯದ ಮೋರಿಗೆ ಬಿಸಾಕಿದ್ರು. ಏನಾದರೂ ತೇಲ್ಕೊಂಡು ಹೋಗ್ಬಿಟ್ಟಿದ್ದಿರೋದ್ರ ಪ್ರಶ್ನೆ ಬೇರೆ, ಆದರೆ ಶವ ಮೋರಿಲಿ ಪತ್ತೆ ಆಯಿತು. ಶವವನ್ನು ನಾಯಿಗಳು ಎಳಿತಾ ಇದ್ವು. ನೋಡಿ ಎಂಥ ಒಂದು ಸ್ಥಿತಿ. ಅಭಿಮಾನ ಅಂತಾರಲ್ಲ, ಅಂಥವರು ಪಾಠ ಕಲಿಬೇಕು ಇದರಿಂದ. ಎಂಥ ಒಂದು ಸ್ಥಿತಿ ನೋಡಿ ಒಬ್ಬ ಅಭಿಮಾನಿಗೆ. ಇದು ಸಂಗತಿ. ಒಬ್ಬ ಅಭಿಮಾನಿ ಏನೋ ಅವ್ರ ಕುಟುಂಬ ಏನೋ ಆಗುತ್ತೆ ಅಂತೇಳಿ ಇನ್ನೊಬ್ಬ ಅಭಿಮಾನಿ ಮೆಸೇಜ್ ಕಳಿಸ್ತಾನೆ. ಆ ಅಭಿಮಾನಿನ ಮತ್ತೊಬ್ಬ ಅಭಿಮಾನಿ ಸಂಘದಿಂದ ಅವನ್ನ ಕರೆಸ್ತಾರೆ, ಅವನು ಕೂಡಾಕ್ತಾರೆ, ಹಲ್ಲೆ ಮಾಡ್ತಾರೆ, ಅವನನ್ನು ಕೊಲೆ ಮಾಡ್ತಾರೆ. ಇದು ಯಾವ ಸೀಮೆ ಅಭಿಮಾನ ರೀ ಇದು? ನನಗಂತ ಅರ್ಥ ಆಗ್ತಿಲ್ಲಪ್ಪ ಇದೇನಿದು ಅಂತೇಳಿಂದ. ಅದೇನು ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಇವೆಲ್ಲವೂ ಕೂಡ ದರ್ಶನ್ನವ್ರನ್ನೇ ಹುಡ್ಕೊಂಬರ್ತಾವ ಅಥವಾ ದರ್ಶನ್ನೇ ಹುಡ್ಕೊಂಡು ಹೋಗ್ತಾರ ಅವರ ಅಥವಾ ಅವರ ಅತಿಯಾದಂಥ ಹುಚ್ಚುತನ, ಹುಂಬುತನ ಇಂಥವನ್ನೆಲ್ಲ ಮಾಡಿಸ್ಬಿಡುತ್ತಾ? ಏನಿದು ಕಥೆ? ಇದು ಘಟನೆ ನಡೆದಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದರು ಅನ್ನುವಂಥ ಮಾತನ್ನು 4 ಜನ ಹೇಳಿದ್ದಾರೆ. ಇದ್ಯಾವುದೂ ಕೂಡ ಗೊತ್ತಿರಲಿಲ್ಲ. ಬೆಳಗ್ಗೆ 6:30 ಜಿಮ್ಗೆ ಹೋಗಿದ್ದರು. ಹೋಟೆಲ್ನ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಿದ್ದಂಥ ದರ್ಶನ್ ಪೊಲೀಸರು ಅಲ್ಲಿಂದೇ ಕರ್ಕೊಂಬಂದರು. ವ್ಯಾಯಾಮ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ದರ್ಶನ್ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದರು. ಡೆವಿಲ್ ಸಿನಿಮಾ ಟೀಮ್ನಿಂದ ಬುಕ್ ಆಗಿರುವಂಥ ರೂಮ್ ಅದು. ಅದೇ ಹೋಟೆಲಲ್ಲಿದ್ದರು, ಅಲ್ಲೇ ಜಿಮ್ ಮಾಡ್ತಾಯಿದ್ರು. ಜೂನ್ 9ನೇ ತಾರೀಕು ಹೋಟೆಲ್ನಲ್ಲೇ ಉಳ್ಕೊಂಡಿದ್ರು ದರ್ಶನ್. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್. ಅಲ್ಲಿ ವ್ಯಾಯಾಮ ಮುಗಿಸಿ ಹೊರಗಡೆ ಬರ್ತಿದ್ದಂಗೆನೇ ದರ್ಶನ್ಗೆ ಸೇರಿದಂಥ KA01 ಕಾರ್, ರೇಂಜ್ ರೋವರ್ ಡಿಫೆಂಡರ್ ಕಾರ್ನಲ್ಲಿ ಬರ್ತಾಯಿದ್ರು ದರ್ಶನ್. ಬೆಳಗ್ಗೆ 8:30 ಸುಮಾರಿಗೆ ವ್ಯಾಯಾಮ ಮುಗಿಸ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಇವತ್ತು ಬೆಳಗ್ಗೆ ದರ್ಶನ್ ವರ್ಕೌಟ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬಹುಶಃ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ದರ್ಶನ್ ಕೂಡ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಜೂನ್ 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಕರಣ ಬೆಳಕಿಗೆ ಬರುತ್ತೆ. ನಾಯಿಗಳು ಎಳಿತಾ ಇರ್ತಾವಂತೆ ಬಾಡಿನ ಶವವನ್ನು. ಇದಾದಮೇಲೆ ಪೊಲೀಸರು ಕೂಡ ಜಾಗೃತರಾದರು. ಇದಕ್ಕೆ ಸಂಬಂಧಪಟ್ಟಂಗೆ 4 ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಬೆಂಡೆತ್ತಂಥ ಸಂದರ್ಭದಲ್ಲಿ ಅವರು ಕೂಡ ಬಾಯಿ ಬಿಟ್ಟಾಗ ಗೊತ್ತಾಯಿತು ದರ್ಶನ್ ಕೂಡ ಇದರಲ್ಲಿ ಇದ್ದರು ಅನ್ನುವಂಥದ್ದು. ಆದರೆ ದರ್ಶನ್ ಈ ಮಾತನ್ನು ಒಪ್ಕೊಂಡಿಲ್ಲ. ಬಹುಶಃ ಏನು ಅಂತಂದರೆ, ಈ ಕೆಲವು ಸಂದರ್ಭಗಳಲ್ಲಿ ಏನು ಅಂತಂದರೆ, ಇಂಥವ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಈ ರೀತಿ ಜೀವ ತೆಗಿಯಂಥದ್ದು ಯಾರಾದ್ರೂ ಅಂದ್ಕೊಳ್ಳೋಕ್ಕೆ ಸಾಧ್ಯನಾ? ಅದೇನೇನೋ ಮೆಸೇಜ್ಗಳು ಓಡ್ತಾ ಇತ್ತು, ಅದೇನೇನೋ ಆಡಿಯೋ ಮೆಸೇಜ್ಗಳೆಲ್ಲ ಓಡಾಡ್ತಾ ಇದ್ವು. ಏನೋ ಒಂಥರ ಇವರು ಕೂಡ ದೊಡ್ಡ ಅಭಿಮಾನಿ ಅಂತೆ ದರ್ಶನ್ಗೆ. ಇವರ ಸಂಸಾರದಲ್ಲಿ ಪವಿತ್ರ ಗೌಡ ಬರ್ತಾ ಇದ್ದಾಳೆ ಅಂತ ಈತನಿಗೆ ಬೇಜಾರಾಯ್ತಂತೆ, ಈ ಸ್ವಾಮಿಗೆ, ಕೊಲೆಯಾದಂಥ ಸ್ವಾಮಿಗೆ. ಕೊನೆಗೆ ಇವನೇನೋ ಅಶ್ಲೀಲವಾಗಿ ಮೆಸೇಜ್ ಕಳಿಸಿರೋದು ಪವಿತ್ರ ಗೌಡಂಗೆ. ಪವಿತ್ರ ಗೌಡ ದರ್ಶನ್ ಅವ್ರಿಗೆ ಹೇಳಿರೋದು. ದರ್ಶನ್ ಅದನ್ನು ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷಂಗೆ ಹೇಳಿರೋದು. ಆ ಅಧ್ಯಕ್ಷನ ಮುಖಾಂತರ ರೇಣುಕಾ ಸ್ವಾಮಿನ ಕರೆಸಿರೋದು. ಕರೆಸಿ ಹೊಡೆದು ಬಡ್ದು ಮಾಡಿ ಕೊನೆಗೆ ಅವನ ಜೀವನೇ ಹೊರಟೋಯ್ತು. ಗೊತ್ತಿಲ್ಲ, ಈ ಅತಿಯಾದಂಥ ಅಭಿಮಾನ ಇದೆಯಲ್ಲ, ಅದು ಯಾರ್ಯಾರನ್ನ ಎಲ್ಲೆಲ್ಲಿ ತನಕ ನೂಕು ಬಿಡುತ್ತೋ ಹೇಳೋಕ್ಕಾಗಲ್ಲ ನೋಡಿ. ಈ ಹುಚ್ಚ ಅಭಿಮಾನಕ್ಕೆ ಏನು ಹೇಳ್ತೀರಿ? ತೀರಾ ಇವನಿನ ಜೀವ ತೆಗೀರಿ ಅಂತ ಹೇಳಿದ್ರು ದರ್ಶನ್ ಅಂತ ಹೇಳಲ್ಲ ನಾನು. ಆದರೆ ಬಡಿಯುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏಟು ಬಿತ್ತೋ ಏನೋ ಎತ್ತೋ. ಸೊ ಇದು ಸಂಗತಿ. ಕೊನೆಗೆ ರೇಣುಕಸ್ವಾಮಿ ಶವವಾಗಿ ಪತ್ತೆಯಾಗಿರುವಂಥದ್ದು ಗೊತ್ತಾದಮೇಲೆ ಪೊಲೀಸರು ಕೂಡ ಜಾಗೃತರಾದರು. ಏನೋ ಒಂದು ವಿಚಾರಿಸಿದಂಥ ಸಂದರ್ಭದಲ್ಲಿ 4 ವಶಕ್ಕೆ ಪಡೆದರು. ಇದು ಸಂಗತಿ. ಯಾರೋ ಒಬ್ಬ ಅಭಿಮಾನಿ ವಿಪರೀತವಾದಂಥ ಅಭಿಮಾನ ಅನ್ನುವಂಥದ್ದು ಎಲ್ಲಿ ತನಕ ಬಂದು ನೋಡಿ. ನಾನು ನಂಬದಂಥ ಬಾಸ್ ಅಂತ ಕರೀತಾರೆ, ಅವರ ಸಂಸಾರದಲ್ಲಿ ಇವಳು ಹುಳಿ ಹಿಂಡ್ತಾ ಇದ್ದಾಳೆ ಅಂಥೇಳಿ ಈಕೆಗೆ ಮೆಸೇಜ್ ಕಳಿಸಿ ಇವನು ಶವ ಆಗಿಬಿಟ್ಟ, ಇವನು ಜೀವ ಕಳ್ಕೊಂಬಿಟ್ಟ.
ದರ್ಶನ್ ವಿಜಯಲಕ್ಷ್ಮಿ ಚೆನ್ನಾಗಿರಬೇಕು ಅಂತ ಸ್ವಾಮಿ ಬಯಸ್ತಾ ಇದ್ದಂತೆ. ಸಂಸಾರದಲ್ಲಿ ಪವಿತ್ರ ಗೌಡ ಬರ್ತಾ ಇದ್ದಾಳೆ ಅಂಥೇಳಿ ಮೆಸೇಜ್ ಮಾಡ್ದ. ಮೆಸೇಜ್ ಮಾಡ್ತಿದ್ದು ಗೊತ್ತಾಯಿತು. ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷನಿಗೆ, ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ದರ್ಶನ್ ಕರೆ ಮಾಡಿ ಹೇಳಿದ್ರು, ನೋಡಿ ಯಾರೋ ಒಬ್ಬ ರೇಣುಕಾ ಸ್ವಾಮಿ ಅಂತೆ, ಮೂಲತಃ ಚಿತ್ರದುರ್ಗದವನಂತೆ, ನೋಡಿ ಏನು ಕತೆ ಅಂತ. ಅವನ್ನ ಎತ್ತಕೊಂಬಂದ್ರು ಇವರು. ಎತ್ತಕೊಂಬಂದ ಶೆಡ್ಡಲ್ಲಿ ಕೂಡ ಹಾಕಿದ್ರು, ಹೊಡೆದ್ರು ಬಡಿದ್ರು. ನೋಡಿ ಇದು ಸಂಗತಿ. ತಂದೆ ತಾಯಿಗಳು, ಸ್ವಾಮಿ ಪೋಷಕರು ಅವರ ಆಕ್ರಂದನವನ್ನು ನೋಡ್ತಾ ಇದ್ದಾರೆ. ಮಗ ಏನ್ ಮಾಡ್ಕೊಂಡಿದ್ರಮ್ಮ? ಏನ್ ಮಾಡಿದ್ದು? ಮಗ ಏನ್ ಮಾಡ್ಕೊಂಡಿದ್ರಮ್ಮ? ಸರ್